ರಾಹುಲ್ ಗಾಂಧಿ ಆಪ್ತ ಸ್ಯಾಮ್ ಪಿತ್ರೋಡಾ ಹೇಳಿಕೆ ನಿನ್ನೆಯಿಂದಲೂ ಕೂಡ ರಾಜಕೀಯ ವಲಯದಲ್ಲಿ ಬಹು ಚರ್ಚಿತ ವಿಚಾರವಾಗಿದೆ. ಒಂದರ್ಥದಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಸ್ಯಾಮ್ ಪಿತ್ರೋಡಾ ಅವರ ಪಿತ್ರಾರ್ಜಿತ ಆಸ್ತಿ ಮರು ಹಂಚಿಕೆ ವಿಚಾರ. ಸೆಲ್ಫ್ ಗೋಲ್ ಹೊಡಿತ ಕಾಂಗ್ರೆಸ್ ಪಕ್ಷ ಈ ರೀತಿಯ ಹೇಳಿಕೆಯಿಂದ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಅನ್ನೋ ಸಹಜ ಅನುಮಾನ. ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ ಪಿತ್ರೋಡಾ ಮಾತು. ಕಾಂಗ್ರೆಸ್ ನಾಯಕನ ಹೇಳಿಕೆ ಇದೀಗ ಕೇಸರಿ ಪಾಳೆಯಕ್ಕೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಅಮೆರಿಕದಂತೆ ಭಾರತದಲ್ಲೂ ಕೂಡ ಆಸ್ತಿ ಸಂಪನ್ಮೂಲ ಮರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳನ್ನ ತರುವಂತಹ ನಿಯಮಗಳನ್ನ ಜಾರಿಗೆ ತರುವ ಅವಶ್ಯಕತೆ ಇದೆ ಅನ್ನೋ ಅರ್ಥದ ಮಾತುಗಳನ್ನ ಸ್ಯಾಮ್ ಪಿತ್ರೋಡಾ ಆಡಿದ್ರು. ಇದೀಗ ಇದೇ ವಿಚಾರ ಬಿಜೆಪಿ ಕೈಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಹೈದರಾಬಾದ್ನಲ್ಲಿ ಚುನಾವಣಾ ಪ್ರಚಾರದ ಭಾಷಣದ ಸಂದರ್ಭದಲ್ಲಿ ಸಾಮಾಜಿಕ ಹಾಗೆ ಆರ್ಥಿಕ ಸಮೀಕ್ಷೆಯನ್ನ ನಡೆಸಿ ಆ ಮೂಲಕ ಯಾವ ಸಮುದಾಯದ ಬಳಿಯಲ್ಲಿ ದೇಶದ ಸಂಪನ್ಮೂಲದ ಎಷ್ಟು ಭಾಗ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರ ಮರು ಹಂಚಿಕೆಗೆ ಸಹಾಯವಾಗುವಂತಹ ನಿಯಮಗಳನ್ನ ಜಾರಿಗೆ ತರ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಇದೀಗ ಬಿಜೆಪಿ ಪಾಳೆಯಕ್ಕೆ ಇದೇ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. Doesn't mean that you are going to take their wealth and give it to somebody. It means to create new policies so the concentration of wealth can be prevented. It's like Monopoly Act. Okay? It doesn't mean that I'll take your shirt away. All right? That's how do you read that? I don't understand. How can you do that? Okay? It's not physically possible to do that. But you can say the future policies would be such that this particular group cannot be into everything. There is a Monopoly Act in America also. You know, we have to make sure that few people become so rich that they begin to run government. We have to make sure that's the requirement in democracy everywhere in the world. Nothing wrong in being rich. ಇವಾಗ ಮಾತನಾಡಲಿಕ್ಕೆ ಬಿಜೆಪಿ ನಾಯಕರು ಹಾಗೆ ಮಾಜಿ ಮಂತ್ರಿಗಳು ಆದ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಸರ್, ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತ ಕಾಂಗ್ರೆಸ್ನ ನಾಯಕರ ಹೇಳಿಕೆ ಬಿಜೆಪಿಗೆ ನೋ ಡೌಟ್ ಅಸ್ತ್ರವಾಗಿದೆ. ಆದ್ರೆ ಮತ್ತೊಂದು ಆರೋಪ ಏನಂತಂದ್ರೆ ಬಿಜೆಪಿಯಲ್ಲಿ ಅರುಣ್ ಜೇಟ್ಲಿ ಅವರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರು ಹಿಂದೆ. ಯಾಕೀಗ ಕಾಂಗ್ರೆಸ್ನ ವಿರುದ್ಧವಾಗಿ ಮುಗಿಬಿದ್ದಿದೆ ಬಿಜೆಪಿ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆ. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆಯನ್ನು ಮಾಡಿಕೊಂಡು ಈಗಾಗಲೇ ಯಾವುದೇ ಪ್ರಾಪರ್ಟಿ ಯಾವುದೇ ಆಸ್ತಿಯನ್ನು ಮಾಡ್ಕೋಬೇಕು ಅಂದರೆ ಟ್ಯಾಕ್ಸ್ ಕಟ್ಟೇನೆ 40% ಟ್ಯಾಕ್ಸ್ ಕಟ್ಟೇನೆ ಎಲ್ಲರೂ ಆಸ್ತಿ ಮಾಡೋವಂಥದ್ದಾಗುತ್ತೆ, ಡೈರೆಕ್ಟ್ ಟ್ಯಾಕ್ಸ್. ಮತ್ತೊಮ್ಮೆ ತಿರ್ಗಾ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ಮಾಡೋಕ್ಕೆ ಹೊರಟಿರೋಂಥದ್ದು ಕಾಂಗ್ರೆಸ್ಸಿನ ಕೇವಲ ಮತದ ಬೇಟೆಗಾಗಿ ಆಗಿ ಮಾಡ್ತಿರೋಂಥದ್ದು. ಎಲ್ಲ ಒಂದು ಕಡೆ ಈ ಟಾರ್ಗೆಟ್ ಮಾಡೋವಂಥದ್ದು ಇವೆಲ್ಲವೂ ಈ ಪ್ರಯತ್ನಗಳು ಎಲ್ಲ ಒಂದು ಕಡೆ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಗೂ ಟ್ಯಾಕ್ಸ್ ಹಾಕೋಂಥದ್ದು ಮತ್ತು ಎಲ್ಲ ಆಸ್ತಿಗಳನ್ನು ಮಾಪನಗಳನ್ನು ಮಾಡಿಕೊಂಡು ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ಮರು ಹಂಚಿಕೆಯನ್ನು ಮಾಡ್ತೀವಿ ಈಕ್ವಲ್ ಆಗಿ ಅಂತ ಅನ್ನುವಂಥ ಇವೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಖಂಡನೀಯ. ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸಲ್ಲಲ್ಲ. ಇದೇನು ಕಮ್ಯುನಿಸ್ಟ್ ಕಂಟ್ರಿ ಅಲ್ಲ, ಕಮ್ಯುನಿಸ್ಟ್ ಕಂಟ್ರಿ ಅಲ್ಲ. ಇವತ್ತು ಅವರ ಆಸ್ತಿ ಏನು 65 ವರ್ಷದಲ್ಲಿ 75 ವರ್ಷದಲ್ಲಿ ಏನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ಲೂಟಿ ಮಾಡೋದನ್ನ ಭ್ರಷ್ಟಾಚಾರ ನಿಲ್ಲಿಸಿ, ನಿಮ್ಮ ಭ್ರಷ್ಟಾಚಾರ, ನಿಮ್ಮ ವಂಶ ಪಾರಂಪರ್ಯ ರಾಜಕಾರಣವನ್ನು, ಭ್ರಷ್ಟಾಚಾರವನ್ನು, ಜಾತಿ ಆಧಾರಿತವಾದಂಥ ರಾಜಕಾರಣಗಳನ್ನು ನಿಲ್ಲಿಸಿದ್ರೆ ದೇಶದಲ್ಲಿ ಎಂಥ ಸಂಸ್ಕೃತಿನ ನೀವು ಕೊಟ್ಟಿದ್ದೀರಾ. ಜಾತಿ ಆಧಾರಿತವಾಗಿ ಒಂದು ವಂಶ ಪಾರಂಪರೆ ಮತ್ತು ಭ್ರಷ್ಟಾಚಾರ ನಿಮ್ಮ ಕೊಡುಗೆಗಳೇ ಇವು. ಈ ಕೊಡುಗೆಗಳನ್ನ ಕೊಟ್ಟಿಲ್ಲದಿದ್ದರೆ ಇವತ್ತು ಉತ್ತಮವಾಗಿ ದೇಶದಲ್ಲಿ ಆಡಳಿತವನ್ನು ಮಾಡಿದರೆ ಎಲ್ಲವೂ ಪಾರದರ್ಶಕವಾಗಿ ಉತ್ತಮವಾಗಿದ್ದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಇನ್ನೂ ಬಡಸ್ತನ, ಇನ್ನೂ ಮನೆಗಳಿಲ್ಲ, ಕುಡಿಯೋಕ್ಕೆ ನೀರಿನ ಸಮಸ್ಯೆ, ಇವತ್ತಿಗೂ ಆಹಾರ ಪೌಷ್ಟಿಕಾಂಶದ ಸರಿಯಾದ ಪೌಷ್ಟಿಕಾಂಶ ಸಿಗದ ಕಾರಣ ಗುಣಮಟ್ಟದ ಶಿಕ್ಷಣ ಸಿಗ್ತಿಲ್ಲ, ಗುಣಮಟ್ಟದ ಆರೋಗ್ಯ, ಇವ್ಯಾವುದನ್ನು ಕೊಡದೇನೆ ಇವತ್ತು ಸುಮ್ಮನೆ ನಾಟಕ ಮಾಡ್ತಾ ಹೋಗ್ತಿದ್ದಾರಲ್ಲ. ನಿಮ್ಮ ಎಷ್ಟು ಮಟ್ಟಿಗೆ ನಿಮಗೆ ಬಂಡತನ. ಹಾಗಾಗಿ ಕಾಂಗ್ರೆಸ್ಸಿನ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು ಸಂಪೂರ್ಣವಾಗಿ ಖಂಡನೀಯ ವಿಚಾರ. ಇದು ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಪೂರಕವಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಇದರ ಜೊತೆಗೆ ಕಾಂಗ್ರೆಸ್ನಿಂದ ಬರ್ತಿರುವ ಸಮರ್ಥನೆ ಅಂತಂದ್ರೆ ಪಿತ್ರೋಡ ಅವರ ವೈಯಕ್ತಿಕ ಹೇಳಿಕೆ ಇದು. ಕಾಂಗ್ರೆಸ್ ಪಕ್ಷದ ಚಿಂತನೆಯಲ್ಲಾಗ್ಲಿ ಪ್ರಣಾಳಿಕೆಯಲ್ಲಾಗ್ಲಿ ಈ ರೀತಿಯ ಯಾವುದೇ ಅಂಶ ಪ್ರಸ್ತಾಪ ಆಗಿಲ್ಲ. ಬಿಜೆಪಿ ಅನಾವಶ್ಯಕವಾಗಿ ಇದನ್ನ ಚುನಾವಣಾ ಚರ್ಚೆಯ ವಿಚಾರ ಮಾಡ್ತಿದೆ ಅಂತ ಹೇಳಿ. ನೋಡಿ, ಸ್ಯಾಮ್ ಪಿಟ್ರೋಡ ಥಿಂಕ್ ಟ್ಯಾಂಕ್, ಸ್ಯಾಮ್ ಪಿಟ್ರೋಡ ಏನು ಹೇಳ್ತಾರ ಅದೇ ವೇದವಾಕ್ಯ. ಸ್ಯಾಮ್ ಪಿಟ್ರೋಡ ಕೊಡುವಂಥ ಎಲ್ಲ ಸಲಹೆಗಳನ್ನು ಇದು ಕಾಂಗ್ರೆಸ್ಸಿನ ಸಲಹೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದು. ಇದುವರೆಗೂ ಸ್ಯಾಮ್ ಪಿಟ್ರೋಡ ಅವರು ಹೇಳೋವಂಥದ್ದನ್ನೇ ಇವರು ಅನುಸರಿಸ್ಕೊಳ್ತಾ ಬರ್ತಿರೋದು. ಹಾಗಾಗಿ ರಮೇಶ್ ಅವರಾಗಲಿ ಸ್ಯಾಮ್ ಪಿಟ್ರೋಡ ಅವರು, ವಿಶೇಷವಾಗಿ ಸ್ಯಾಮ್ ಪಿಟ್ರೋಡ ಅವರ ಹೇಳಿಕೆಗಳು ಕಾಂಗ್ರೆಸ್ನ ಆಲೋಚನೆಗಳೇ, ಕಾಂಗ್ರೆಸ್ನ ಕಲ್ಪನೆಗಳೇ, ಕಾಂಗ್ರೆಸ್ನ ಉದ್ದೇಶ ಕೂಡ ಆಗಿರ್ತದೆ. ಹಾಗಾಗಿ ಇದನ್ನು ತಿಳ್ಳಾಕುವಂಥದ್ದಿಲ್ಲ. ಮತ್ತು ಯಾವುದೇ ಕಾರಣದಲ್ಲೂ ಭಾರತೀಯ ಜನತಾ ಪಾರ್ಟಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ತರಬೇಕು ಅನ್ನೋಂಥ ಯಾವ ಉದ್ದೇಶನೂ ಇಲ್ಲ. ಇವತ್ತು ಉದ್ದೇಶ ಇರೋದು ಈ ಕಾಂಗ್ರೆಸ್ ಪಕ್ಷದವ್ರಿಗೆ, ಮತ್ತು ಯಾರು ಬೆವರು ಸುರಿಸಿ ಸಂಪಾದನೆ ಮಾಡಿ ಆಸ್ತಿನ ಪಡ್ಕೊಂಡಿರೋದು ಅದನ್ನು ಎಲ್ಲ ಮರು ಹಂಚಿಕೆಯನ್ನು ಮಾಡ್ತೀವಿ ಅನ್ನೋವಂಥ ಈ ಪ್ರಯತ್ನಗಳೇನಿದೆಯಲ್ಲ ಈ ಕಾಂಗ್ರೆಸ್ಸಿಂದು, ಅವರ ಲೋಪಗಳನ್ನು, ಅವರ ಭ್ರಷ್ಟಾಚಾರಗಳನ್ನೆಲ್ಲ ಮುಚ್ಚಾಕೊಳ್ಳಿಕ್ಕೆ ಬರೀ ಈ ರೀತಿಯೇ ಗೊಂದಲ ನಿರ್ಮಾಣ ಮಾಡಿಕೊಂಡು ಜನರಲ್ಲಿ, ಇವತ್ತು ಬಡ ಜನರಲ್ಲಿ ಈ ರೀತಿ ಮತಯಾಚನೆಯನ್ನು ಮಾಡಬೇಕು ಅನ್ನೋಂಥ ಇವರ ದುರುದ್ದೇಶ ಏನಿದೆಯಲ್ಲ, ಕೆಟ್ಟ ಉದ್ದೇಶ. ಯಾವೊಂದು ಸಂದರ್ಭದಲ್ಲಿ ಡಿಮಾನಿಟೈಸೇಷನ್ ಮಾಡಿದಾಗ ಇವರ ನಿಲುವುಗಳೇ ಆಗಿತ್ತು. ಬಡವರ ಪರವಾಗಿ ಏನೇ ಕೆಲಸ ಮಾಡಿದಾಗಲೂ ಇವ್ರ ನಿಲುವು ಹೇಗಿದೆ. ಇವತ್ತು ಆಹಾರ ಭದ್ರತೆಯನ್ನು ಕೊಟ್ಟಿರೋದು, ಇವತ್ತು ಆಹಾರಗಳನ್ನು ಒದಗಿಸುವಂಥ ಕೆಲಸಗಳಾಗಲಿ, ಬಡವರ ಪರವಾಗಿ ಏನಾದ್ರು ಕೆಲಸಗಳು, ಒಂದು ಶೌಚಾಲಯದಿಂದ ಹಿಡಿದು, ಒಂದು ಗ್ಯಾಸಿಂದ ಹಿಡಿದು, ಕರೆಂಟಿಂದ ಹಿಡಿದು, ಅಥವಾ ಕುಡಿಯೋ ನೀರಿಂದ ಹಿಡಿದು ಮನೆ ನಿರ್ಮಾಣ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬಡವರಿಗೆ ಪೌಷ್ಟಿಕಾಂಶ ಕೊಟ್ಟಂಥ ಏಕೈಕ ನಾಯಕ ಅದು ನರೇಂದ್ರ ಮೋದಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಇವರ ಲೋಪಗಳನ್ನು ಮುಚ್ಚಾಕೊಳ್ಳಿಕ್ಕೆ ಇಂಥ ಎಲ್ಲ ದೊಡ್ಡ ಸುಧಾರಕರ ಥರ ಹೇಳಿಕೆಗಳನ್ನು ಕೊಡೋಕ್ಕೆ ಕಾಂಗ್ರೆಸ್ ಪಕ್ಷ ಅಶ್ವಥ್ ನಾರಾಯಣ ಅವರೇ, ಕಾಂಗ್ರೆಸ್ನ ವಾದ ಮತ್ತೊಂದೇನು ಅಂತಂದ್ರೆ, ನಾವೆಲ್ಲೂ ಕೂಡ ಮುಸ್ಲಿಂ ಅನ್ನೋ ಸಮುದಾಯದ ಹೆಸರನ್ನ ಪ್ರಸ್ತಾಪವೇ ಮಾಡಿಲ್ಲ. ಅಲ್ಪಸಂಖ್ಯಾತರು, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಬಿಜೆಪಿ ಅದರಲ್ಲೂ ನೇರವಾಗಿ ನರೇಂದ್ರ ಮೋದಿ ಅವರೇ ಬೇಕು ಅಂತ ಇದನ್ನ ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ. ಹೆಚ್ಚು ಮಕ್ಕಳನ್ನ ಹೊಂದುವಂತಹ ಸಮುದಾಯ ಅಂತ ಹೇಳುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೋವಾಗೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಕೂಡ ವಿಶ್ಲೇಷಣೆ ಆಗ್ತಿದೆ. ಇದನ್ನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿ ಹೇಳಿಕೆ ಕೊಟ್ಟಿದ್ದೇನು, ಮೊದಲನೇ ಹಕ್ಕು ಸಂಪನ್ಮೂಲದ ಮೇಲೆ ಇರೋದು, ಮೊದಲನೇ ಹಕ್ಕು ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಅಂತ ಮನಮೋಹನ್ ಸಿಂಗ್ ಯಾರೋ ಬೇರೆಯವರ ಪ್ರಧಾನಮಂತ್ರಿಗಳಾಗಿ ಹೇಳಿದ್ದು ಹೇಳಿಕೆನ, ಏನು ಬೇರೆ ಏನಾಗಿ ಹೇಳಿಕೆ ಕೊಟ್ಟಿದ್ದಲ್ಲ, ಅವರು ಪ್ರಧಾನಮಂತ್ರಿಗಳಾದಾಗ ಹೇಳಿರುವಂಥ ಹೇಳಿಕೆ ಮೊದಲನೇ ಹಕ್ಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು. ಇವತ್ತಿಗೂ ಧರ್ಮ ಆಧಾರಿತವಾಗಿ ರಿಸರ್ವೇಷನ್ ಕೊಡಲಿಕ್ಕೆಲ್ಲ ಅವಕಾಶ ಇದೆ. ಧರ್ಮ ಆಧಾರಿತವಾಗಿ ರಿಸರ್ವೇಷನ್ ಕೊಡುವಂಥ ಪ್ರಯತ್ನ ಮಾಡಿರೋರು ಯಾರು? ಇದೇ ಕಾಂಗ್ರೆಸ್ಸಿಗರು. ಸೊ ಹಾಗಾಗಿ ಕಾಂಗ್ರೆಸ್ನವರು ಯಾವತ್ತೂ ಮಾಡ್ಕೊಂಬಂದಿರೋದು ಓಲೈಕೆ ರಾಜಕಾರಣ. ಎಲ್ಲರನ್ನೂ ಸಮಾನವಾಗಿ ಕಾಣಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರನ್ನೂ ದ್ವೇಷಿಸಬೇಕು, ಯಾರನ್ನೂ ಅಥವಾ ಕಡೆಗಣಿಸಬೇಕು ಅನ್ನೋಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಇಲ್ಲ. ಎಲ್ಲರೂ ಸಮಾನವಾಗಿ ಇರಬೇಕು, ಓಲೈಕೆ ರಾಜಕಾರಣ ಇರಬಾರ್ದು ಸಮಾಜದಲ್ಲಿ. ಇವತ್ತು ದೀನ ದಲಿತರ ಬಗ್ಗೆ ಇವರಿಗೆ ಕಾಳಜಿ ಇದ್ದೀರಿ, OBCಗಳ ಬಗ್ಗೆ ಕಾಳಜಿ ಇದ್ದಾರೆ. ಯಾವ ರೀತಿ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಇವ್ರು ಮಾಡಿರೋ ಪ್ರಯತ್ನಗಳೇನು, ಉದ್ಯೋಗ ಅವಕಾಶಗಳು ನಿರ್ಮಾಣ ಮಾಡಿರೋದೇನು, ಅಥವಾ ಮೂಲಭೂತ ಸೌಕರ್ಯಗಳನ್ನು ಮಾಡಿರುವಂಥದ್ದೇನು, ಅಥವಾ ಬಡವ ಒಬ್ಬ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಾಡಿರುವಂಥದ್ದೇನು. ಇವತ್ತೇನಾದ್ರು ಒಂದು ಕಲ್ಯಾಣ ಯೋಜನೆಗಳಲ್ಲಿ ಈ ರೀತಿಯಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಾಡಿರುವಂಥ ಏಕೈಕ ವ್ಯಕ್ತಿ ಅದು ನರೇಂದ್ರ ಮೋದಿ. ಇವತ್ತು ಮುದ್ರಾ ಯೋಜನೆ ಮೂಲಕ ಆಗಲಿ, ಅಥವಾ ಆತ್ಮನಿರ್ಭರ್ ಭಾರತದ ಮೂಲಕ ಆಗಲಿ, ಅಥವಾ ವಿಶ್ವಕರ್ಮ ಯೋಜನೆ ಆಗಲಿ, ಸ್ವಾನಿಧಿ ಯೋಜನೆಗಳಾಗಲಿ, ಇವತ್ತು ಯಾವ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಇವತ್ತು 30 ಲಕ್ಷ ಕೋಟಿ ಇವತ್ತು ಇದು ಸಿಕ್ಕಿರೋದೆಲ್ಲ ದಲಿತರಿಗೆ, OBC ವರ್ಗದವರಿಗೆ, ಮಹಿಳೆಯರಿಗೆ ಸಿಕ್ಕಿರೋದು. ಇವತ್ತು ನಾರಿ ಶಕ್ತಿ ಅನ್ನುವಂಥ ನಿಜಕ್ಕೂ ಒಂದು ದೊಡ್ಡ ದೇಶ ಶಕ್ತಿ ಅಂತ ಹೇಳಿರೋರು ನರೇಂದ್ರ ಮೋದಿಯವರು. ಬಡವರ ಪರವಾಗಿ ಇವರು ಬರೀ ಡೋಂಗಿಗಳು. ಇವ್ರಿಗೇನಾರು ಆಡಳಿತ ವಿಚಾರ ಗೊತ್ತಿದೆಯಾ? ಇದೇ ಕರ್ನಾಟಕ ರಾಜ್ಯದಲ್ಲಿ ಏನಾರು ಒಂದು ಉದ್ಯೋಗ ನಿರ್ಮಾಣ ಮಾಡಲಿಕ್ಕೆ ಏನಾರು ಮಾಡ್ತಾರಾ? ಇವತ್ತೇನಾರು ಇದು ನಡೀತಿರೋದು ದೇಶದ ಚುನಾವಣೆ, ವಿಧಾನಸಭೆ ಚುನಾವಣೆ ಅಲ್ಲ. ವಿಧಾನಸಭೆ ಪ್ರತಿಸ್ಪರ್ಧಿ ಯಾರು ಅಂತ ಹೇಳಿ ಕಾಂಗ್ರೆಸ್ನವರು, ಮೋದಿಯವರಿಗೆ ಸರಿಸಾಟಿ ಯಾರು, ಪ್ರತಿಸ್ಪರ್ಧಿ ಯಾರು, ಇನ್ನೊಬ್ಬ ಅಂತ ಕಾಂಗ್ರೆಸ್ ಪಕ್ಷದವ್ರು ಹೇಳಿ. ಅಷ್ಟನ್ನು ಇವತ್ತು ತುಂಬ ವರ್ಷ ಆಡಳಿತ ಮಾಡಿರೋಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕತ್ವದ ಕೊರತೆನೇ ಇದೆ. ರೈಟ್ ಸರ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಜಿ DCM ಹಾಗೆ ಮಾಜಿ ಸಚಿವರು ಆಗಿರುವ ಅಶ್ವಥ್ ನಾರಾಯಣ್ ಅವರ ಮಾತು. ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಗಮನಿಸೋಣ.
ಪಿತ್ರಾರ್ಜಿತ ಆಸ್ತಿಯನ್ನು ಮಕ್ಕಳಿಗೆ ಕೊಡಬಾರ್ದು ಅನ್ನೋ ಕಾನೂನು ತರಬೇಕು ಸಂಬಂಧಪಟ್ಟಂತೆ ಏನು